ಸರ್, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅದರಲ್ಲೂ ಕಳೆದ ಒಂದು 6-7 ತಿಂಗಳಿಂದ ಅಂತೂ ಚಿನ್ನ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಇನ್ನ ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲೆಲ್ಲ 5,000ಕ್ಕೆ 10,000ಕ್ಕೆಲ್ಲ ನಾವು ಒಂದೊಂದು ತೊಲ ಗೋಲ್ಡ್ ತಗೋತಿದ್ವಿ ಅಂತ ಹೇಳ್ತಿದ್ರು. ಈಗ ಯಾಕೆ ಚಿನ್ನ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ? ನೋಡಿ, ಮೊದಲನೇದಾಗಿ ನಮ್ಮ ದೇಶ ಈ ಪ್ರಪಂಚದಲ್ಲೇ ಒನ್ ಆಫ್ ದ ಕಂಟ್ರಿ ಅತಿ ಹೆಚ್ಚು ಚಿನ್ನವನ್ನ ಬಳಸೋದು ಅಥವಾ ಖರೀದಿ ಮಾಡೋದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಈ ಹಣ ಅಥವಾ ನೋಟು ಅನ್ನೋ ಒಂದು ಕಲ್ಪನೆ ಬರೋದಕ್ಕಿಂತ ಮುಂಚೆಯಿಂದಲೂ ನಾವು ಚಿನ್ನವನ್ನ ಬಳಸ್ತಾ ಇದ್ವಿ. ಸೊ ಅದೇನಾಗಿದೆಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಶತಮಾನಗಳಿಂದನೂ ಒಂದು ಸಂಪ್ರದಾಯವಾಗಿ ಅದು ನಮ್ಮ ಜನಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದೀವಿ ಚಿನ್ನ. ಸೊ ಯಾಕೆಂತಂದ್ರೆ ನಮ್ಮ ಮನೇಲಿ ಏನೇ ಕಾರ್ಯಕ್ರಮ ಆದ್ರೂ ಚಿನ್ನ ಇರಬೇಕು. ಉದಾಹರಣೆಗೆ ಮದುವೆ ಅಂತ ತೆಗೆದುಕೊಳ್ಳಿ, ತಾಳಿ ಬಹಳ ಪ್ರಮುಖವಾದ ಅಂಶ, ಅದಕ್ಕೆ ಚಿನ್ನ ಬೇಕೇ ಬೇಕು. ಆಮೇಲೆ ಒಂದು ಮನೇಲಿ ಹುಟ್ಟಾಗುತ್ತೆ, ಆಮೇಲಿಂದ ಮುಂಜಿ ಆಗುತ್ತೆ, ನಿಶ್ಚಿತಾರ್ಥ ಆಗುತ್ತೆ, ಗೃಹ ಪ್ರವೇಶ ಆಗುತ್ತೆ. ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಚಿನ್ನವನ್ನ ಅದ್ಯಾವುದೋ ಒಂದು ರೂಪದಲ್ಲಿ ಅಳವಡಿಸ್ಕೊಂಡಿದೀವಿ. ಮತ್ತು ನಮ್ಮ ಹಿರಿಯರಿಗೆ ಗೊತ್ತಿತ್ತೇನಪ್ಪಾ ಅಂತಂದ್ರೆ, ಮದುವೆ ಆದಾಗ ಯಾಕೆ ಹೆಣ್ಮಕ್ಳು ಕೊಡ್ತಾರೆ, ಅದು ಗಂಡಿನ ಕಡೆಯವರು ಕೊಡ್ತಾ ಇದ್ರು, ಹೆಣ್ಣಿನ ಕಡೆಯವರು ಯಾಕಪ್ಪ ಅಂತಂದ್ರೆ ಅವತ್ತಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗ್ತಾ ಇತ್ತು. ಆ ಗಂಡ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ಎಷ್ಟು ದಿನಗಳು ಇರ್ತಾನೋ ಗೊತ್ತಿಲ್ವಾ, ಈಕೆಯ ಒಂದು ಜೀವನ ಅನಿಶ್ಚಿತೆ ಆಗಬಾರ್ದು, ಅವ್ರಿಗೊಂದು ಭದ್ರತೆ ಬೇಕು ಅನ್ನೋ ಹಿನ್ನೆಲೆಯಲ್ಲಿ, ಅಂದ್ರೆ ಇನ್ಶೂರೆನ್ಸ್, ಇವತ್ತಿನ ಕಾಲದಲ್ಲಿ ಇನ್ಶೂರೆನ್ಸ್ ಅಂತ ಏನ್ ಹೇಳ್ತೀವಿ, ಆ ತರದಲ್ಲಿ ಅವ್ರು ಚಿನ್ನದಲ್ಲಿ ಕಂಡುಕೊಂಡಿದ್ರು. ಅಂತಂದ್ರೆ ಚಿನ್ನ ಯಾಕಪ್ಪ ಅಂತಂದ್ರೆ ಅದಕ್ಕೆ ಆದ ಹಲವಾರು ಗುಣಗಳಿದೆ. ಆ ಗುಣಗಳಿಂದ ಏನಾಗತ್ತಪ್ಪ ಅಂತಂದ್ರೆ ಅದು ನಮಗೆ ಜನಕ್ಕೆ ಒಂದು ವ್ಯವಹಾರದಲ್ಲಿರ್ಬೋದು ಮತ್ತು ನಾರ್ಮಲ್ ಲೈಫಲ್ಲಿ ಇರ್ಬೋದು, ಅದು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಹೋಗುತ್ತೆ. ಮೊದಲನೇದಾಗಿ ಈ ಚಿನ್ನ ಹೇಗೆ ರಿಯಾಕ್ಟ್ ಆಗುತ್ತೆ ಕೆಮಿಕಲಿ ಅನ್ನೋದೇನಪ್ಪಾ ಅಂತಂದ್ರೆ ಬೇರೆ ಎಲ್ಲ ವಸ್ತುಗಳಿಗಿಂತನೂ ಇದು ರಿಯಾಕ್ಷನ್ ಕೊಡೋದಿಲ್ಲ. ಆಮೇಲಿಂದ ನಮಗೇನಪ್ಪಾ ಅಂತಂದ್ರೆ ನಮ್ಮ ನಂಬಿಕೆನಿಂದ ಚಿನ್ನವನ್ನು ಯಾಕೆ ನಮ್ಮ ದೇಹದ ಮೇಲೆ ಧರಿಸ್ತೀವಿ ಅಂತಂದ್ರೆ ಅದು ಕೂಡ ಚಿನ್ನ ಒಳಗೆ ನಮ್ಮ ದೇಹದಲ್ಲಿ ಒಳಗೋದಾಗ ಅದು ಒಂದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ನಮ್ಮ ನಂಬಿಕೆ ಇದೆ. ಇನ್ನು ಆಯುರ್ವೇದದಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ಅಂಶಗಳಂದ್ರೆ ಕೆಲವು ಪದಾರ್ಥಗಳ ಜೊತೆ ಚಿನ್ನವನ್ನು ಸೇರಿಸಿ ಅದನ್ನ ತೇದ್ಬಿಟ್ಟು ಮಕ್ಕಳಿಗೆ ಕೊಡ್ತಾರೆ. ಸೊ ಹಾಗಾಗಿ ಚಿನ್ನ ಅನ್ನೋದೇನಾಗಿದೆಪ್ಪ ಅಂತಂದ್ರೆ ಹೂಡಿಕೆ ಅನ್ನೋದು ಅಂತೆಲ್ಲ ಭದ್ರತೆ ಮತ್ತು ಆರೋಗ್ಯ ಹಲವಾರು ಅಂಶಗಳಿಂದ ಅದು ನಮ್ಮ ಜನಜೀವನದಲ್ಲಿ ಅವಿಭಾಜ್ಯವಾದ ಅಂಗವಾಗಿದೆ. ಇನ್ನು ಹಿಂದಿನ ಕಾಲದಲ್ಲಿ ರಾಜರುಗಳು ಕೂಡ ಈ ಒಂದು ನೋಟು ಅನ್ನೋದು, ಪೇಪರ್ ನೋಟು ಅನ್ನೋದು ಬರೋಕ್ಕಿಂತ ಮುಂಚೆ ಚಿನ್ನದ ನಾಣ್ಯಗಳನ್ನ ಚಲಾವಣೆ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ದೇಶದಲ್ಲಿ ಸಿಗುತ್ತಿರುವಂತಹ ಚಿನ್ನ ಏನಾಯ್ತಪ್ಪ ಅಂತಂದ್ರೆ ತೆಗೆದು 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 ಇವತ್ತು ಸಂಪೂರ್ಣವಾಗಿ ಖಾಲಿ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ದೇಶದ ಅವಶ್ಯಕತೆಯ 99% ಚಿನ್ನವನ್ನ ನಾವೇನ್ ಮಾಡ್ತಿದೀವಿ, ನಾವು ಅದನ್ನ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಬಹಳ ಜನಕ್ಕೆ ಇದೊಂದು ಡೌಟ್ ಇದೆ, ಏನಪ್ಪಾ ಅಂತಂದ್ರೆ ಚಿನ್ನದ ಬೆಲೆ ಯಾಕಪ್ಪ ಅದು ಪ್ರತಿದಿನ ಹೆಚ್ಚು ಕಡಿಮೆ ಆಗ್ಬೇಕು? ಈಗ ನಾನು ಯಾವ್ದೋ ಒಂದು ಅಂಗಡಿಗೆ ಹೋಗ್ತೀನಿ, ಪೇಸ್ಟ್ ತಗೋತೀನಿ, ಅದು 45 ರೂಪಾಯಿ, ಅದು ಇವತ್ತಿಗೂ 45 ರೂಪಾಯಿ, ನಾಳೆಗೂ 45 ರೂಪಾಯಿ ಇರುತ್ತಲ್ಲ, ನಾನು ಯಾತಕ್ಕೆ ಅದು ಬದಲಾವಣೆ ಮಾಡಬೇಕು? ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಚಿನ್ನವನ್ನ ನಾವು ಉತ್ಪಾದನೆ ಮಾಡಬೇಕು, ಅಂದ್ರೆ ಗಣಿಗಾರಿಕೆ ಮಾಡಿ ಅದನ್ನು ತೆಗೆಯೋದು, ಪ್ರಾಸೆಸ್ ಮಾಡಿ ಅಪ್ಪಟ ಚಿನ್ನವನ್ನ ತರಬೇಕು. ಇದು ಕಾಸ್ಟ್ಲಿ ಪ್ರಾಸೆಸ್. ಸೊ ಇದಕ್ಕೆ ಆದ ಸಮಯ ಮತ್ತು ವೆಚ್ಚ ತುಂಬಾ ಇದೆ. ಸೊ ನಮ್ಮ ಬಳಿ ಇಲ್ಲ. ಇದು ಇರೋದೆಲ್ಲಿದೆಪ್ಪ ಅಂತಂದ್ರೆ ಆಫ್ರಿಕಾ, ಅಮೆರಿಕಾ, ಆಸ್ಟ್ರೇಲಿಯಾ. ಸೊ ನಮ್ಮ ದೇಶದಲ್ಲಿಲ್ಲ, ಬೇರೆ ದೇಶಗಳಲ್ಲಿ ಲಭ್ಯತೆ ಇದೆ. ಇನ್ನು ಆ ದೇಶದಲ್ಲಿ ತೆಗೆದುಕೊಂಡಾಗ ಏನಾಗುತ್ತೆ, ಅದು ಪ್ರಾಸೆಸ್ ಆಗಿ ಅಪ್ಪಟ ಚಿನ್ನವಾಗಿ ಕನ್ವರ್ಟ್ ಆದ್ಮೇಲೆ ಅವ್ರು ನಮಗ್ ಮಾರ್ತಾರೆ. ನಾನು ಅದನ್ನ ತರಬೇಕು ಅಂತಂದಾಗ ಅದಕ್ಕಾದ ಒಂದು ಮೌಲ್ಯ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅದನ್ನ ಕೊಡಬೇಕು ಮತ್ತು ಸಾಗಾಣಿಕೆ ವೆಚ್ಚ ಕೊಡಬೇಕು. ಬಂದ ಮೇಲೆ ಇಲ್ಲಿ ಟ್ಯಾಕ್ಸಸ್ ಇರುತ್ತೆ, ಅದ್ರ ಮೇಲೆ ನನ್ನ ಲಾಭವನ್ನು ಸೇರಿಸ್ಬೇಕು. ಇದು ನಿಮ್ಮ ಕೈಗೆ ಬರೋವರೆಗೂ ಇರುವಂತಹ ಒಂದು ವೆಚ್ಚಗಳು. ಇನ್ನು ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಡಾಲರ್ ಮುಖಾಂತರದಲ್ಲೇ ಖರೀದಿ ಮಾಡ್ತೀನಿ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಕೂಡ ರೇಟಿನ ದರದ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಮಾರುಕಟ್ಟೆನಲ್ಲಿ ಅವತ್ತು 100 kg ಲಭ್ಯ ಇದೆ, 110 kg ಡಿಮ್ಯಾಂಡ್ ಇದೆ ಅಂದಾಗ ಆ 100 kg ಇರೋರು ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ. ಇಲ್ಲ ನಂತರ 100 kg ಇದೆ,
ಯಾರು ಕೇಳ್ತಾ ಇರೋರು 90 kg ಕೇಳ್ತಾ ಇದ್ದಾರೆ ಅಂದಾಗ ಏನಾಗುತ್ತೆ, ಅದಕ್ಕೆ ಏನ್ ನಿಗದಿತ ಬೆಲೆ ಇರುತ್ತೆ ಆ ಬೆಲೆನಲ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಇನ್ನು ಡಾಲರ್ ಬೆಲೆ ಅನ್ನೋದೇನಪ್ಪಾ ಅಂತಂದ್ರೆ, ಅದು ಬಹಳ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ನನ್ನ ರೂಪಾಯಿ ಮೌಲ್ಯ ಅದು ಕುಸಿತ ಹೋದಾಗ ಏನಾಗುತ್ತೆ, ಡಾಲರ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಈಗ ನಿಮ್ಗೆಲ್ಲ ಗೊತ್ತಿರಬೇಕು, ನಾನು 75-76 ರೂಪಾಯಿ ಕೊಡ್ತೀನಿ ಒಂದು ಡಾಲರ್ ತೆಗೆದುಕೊಳ್ಳೋದಕ್ಕೆ. ಯೂರೋ ತೆಗೆದುಕೊಳ್ಳೋದಕ್ಕೆ 90 ರೂಪಾಯಿ 95 ರೂಪಾಯಿ ತರ ಕೊಡ್ತೀನಿ. ಅಥವಾ ದಿರಮ್ಸ್ ತೆಗೆದುಕೊಳ್ಳೋದಕ್ಕೆ 24 ರೂಪಾಯಿ ಕೊಡ್ತೀನಿ. ಇದು ಹೆಂಗೆ ಸಾಧ್ಯ ಆಗತ್ತೆ ಅಂತಂದಾಗ, ನನ್ನ ದೇಶದಲ್ಲಿರುವಂತಹ ಸಂಪತ್ತು ಅಂತಂದ್ರೆ ಎಗೇನ್ ಗೋಲ್ಡ್ ರಿಸರ್ವ್ ಮತ್ತು ಆಮದು ರಫ್ತಿನ ವ್ಯತ್ಯಾಸ ಮತ್ತು ಡಾಲರ್ನ ಎಷ್ಟು ಇಟ್ಕೊಂಡಿದೀವಿ, ಫಾರಿನ್ ಕರೆನ್ಸಿ ರಿಸರ್ವ್ ಅಂತ ಹೇಳ್ತೀವಿ. ಇವೆಲ್ಲವನ್ನ ಒಟ್ಟುಗೂಡಿಸಿ ನನಗೊಂದು ನೆಟ್ವರ್ತ್ ಅಥವಾ ನನಗೊಂದು ಮೌಲ್ಯ ಕಟ್ತಾರೆ, ನನ್ನ ದೇಶಕ್ಕೊಂದು ಮೌಲ್ಯ ಕಟ್ತಾರೆ. ಆ ಮೌಲ್ಯದಷ್ಟು ನಾನು ನೋಟ್ ಪ್ರಿಂಟ್ ಮಾಡಬೇಕು. ಅಂದ್ರೆ ನನ್ನ ಮೌಲ್ಯ, ನನ್ನ ಹತ್ರ ಇರೋ ಹಣ ಮತ್ತು ಈ ಫಾರಿನ್ ರಿಸರ್ವ್ ಇವೆಲ್ಲವೂ ಸೇರಿ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ನಾನು ಅವಾಗ ಎಷ್ಟು ಮಾಡ್ಬೋದು, 1 ರೂಪಾಯಿನ 100 ನೋಟುಗಳನ್ನು ನಾನು ಪ್ರಿಂಟ್ ಮಾಡ್ಬೋದು. ಆದ್ರೆ ನನ್ನಲ್ಲಿ ಜನಸಂಖ್ಯೆ ಇದೆ, ಹಾಗಾಗಿ ನಾನೇನ್ ಮಾಡ್ತೀನಿ, 200 ನೋಟ್ ಪ್ರಿಂಟ್ ಮಾಡ್ತೀನಿ. ಅವಾಗೇನಾಯ್ತು, ನನ್ನ 1 ರೂಪಾಯಿ ಮೌಲ್ಯ ನಾನೇ ಮೌಲ್ಯ ಮಾಡಿಕೊಂಡು ಅದಕ್ಕೆ 50 ಪೈಸೆ ಬಂದ್ಬಿಡ್ತು. ಸೊ ಹಾಗಾಗಿ ಏನಾಯ್ತಪ್ಪ ಅಂತಂದ್ರೆ, ಈ ಮುಂದುವರಿದ ದೇಶ, ಅಭಿವೃದ್ಧಿ ಹೊಂದಿರುವಂತಹ ದೇಶ, ಹೊಂದುತ್ತಿರುವ ದೇಶ, ಬಡ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ, ನನ್ನಲ್ಲಿ ಇರುವಂತಹ ನೆಟ್ವರ್ತ್ ಅಥವಾ ನನ್ನ ಮೌಲ್ಯ ಏನಿದೆ ಹಣದ ಚಲಾವಣೆ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಪ್ರಿಂಟ್ ಮಾಡಿರ್ತೀನಿ. ಹಾಗಾಗಿ ನನ್ನ ಮೌಲ್ಯ ಏನಾಗುತ್ತೆ, ನಾನು ಡಾಲರ್ ತೆಗೆದುಕೊಳ್ಬೇಕಾದ್ರೆ ಅವ್ರು ಒಂದು ಡಾಲರ್ ತೆಗೆದುಕೊಳ್ಳಕ್ಕೆ ನಾನು 75 ರೂಪಾಯಿ 76 ರೂಪಾಯಿ ಕೊಡ್ತೀನಿ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ, ಪ್ರತಿದಿನ ಬದಲಾವಣೆ ಆಗ್ತಾ ಇರುತ್ತೆ ನನ್ನ ಮೌಲ್ಯ, ಬಿಕಾಸ್ ಆಫ್ ಮೈ ಫಾರಿನ್ ರಿಸರ್ವ್ಸ್. ಉದಾಹರಣೆಗೆ ನೀವು ಆಫ್ರಿಕಾದಲ್ಲಿ ಏನಾದ್ರು ಹೋದ್ರೆ, ನೀವೊಂದು ಬ್ಯಾಗಲ್ ಅವ್ರು $1 ತೆಗೆದುಕೊಳ್ಳೋದಕ್ಕೆ ನೀವು ಒಂದು ಬ್ಯಾಗಲ್ ತೆಗೆದುಕೊಂಡು ಹೋಗ್ಬೇಕು ಅವ್ರಂತ. ಅಂದ್ರೆ ಅವ್ರು ಪ್ರಿಂಟ್ ಮಾಡಿ 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 ಅಪವಲ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಈ ಕಡೆ ಹೋದ್ರೆ, ಅಂದ್ರೆ ಯುರೋಪ್ ಮತ್ತು ಅಮೆರಿಕ ಕಡೆ ಹೋದ್ರೆ ನೀವು ಜಾಸ್ತಿ ದುಡ್ಡು ಕೊಟ್ಟು ತೆಗೆದುಕೊಳ್ತೀರಾ. ಅದೇ ನೀವು ಥೈಲ್ಯಾಂಡ್ ಆಮೇಲೆ ಅಥವಾ ಈ ಕಾಂಬೋಡಿಯಾ ಆ ಕಡೆ ವಿಯೆಟ್ನಾಂ ಎಲ್ಲ ಹೋದ್ರೆ ನಮ್ದಕ್ಕೆ ಬೆಲೆ ಜಾಸ್ತಿ ಇರುತ್ತೆ, ಬಿಕಾಸ್ ಅವ್ರ ಎಕಾನಮಿ ಬಡ ದೇಶ ಇದೆ ಇನ್ನು, ಅದಕ್ಕೋಸ್ಕರ. ಹಾಗಾಗಿ ಈ ಒಂದು ರೂಪಾಯಿ ಮೌಲ್ಯ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಡಾಲರ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ನನ್ನ ಖರೀದಿ ದರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು 99% ಚಿನ್ನನ ನಾನು ಹೊರಗಡೆಯಿಂದ ತರ್ತಾ ಇದ್ದೀನಿ, ಅದನ್ನ ಡಾಲರ್ ಅಲ್ಲಿ ಪೇ ಮಾಡ್ತಿದ್ದೀನಿ ಅಂದಾಗ ಇವತ್ತಿನ ಡಾಲರ್ ಬೆಲೆ ಆಧಾರದ ಮೇಲೆ ಚಿನ್ನದ ಬೆಲೆ ನಿಗದಿ ಆಗ್ತಾ ಹೋಗುತ್ತೆ. ಸೊ ಒಂದು ಅವತ್ತಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಮತ್ತು ನಾನು ಡಾಲರ್ ಕಟ್ಟು ತೆಗೆದುಕೊಳ್ತಾ ಇದ್ದೀನಿ, ಡಾಲರ್ ಬೆಲೆ, ಸಾಗಣೆ ವೆಚ್ಚ, ಮತ್ತು ಇಲ್ಲಿ ಬಂದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ, ನಮ್ಮ ಸರ್ಕಾರ ಅದ್ರ ಮೇಲೆ 10% ಆಸ್ ಆನ್ ಡೇಟ್ ಕಸ್ಟಮ್ ಡ್ಯೂಟಿ ಇದೆ. ಸೊ 10% ನೀವು ಕಸ್ಟಮ್ ಡ್ಯೂಟಿ ಕೊಟ್ಟು ಅದನ್ನು ನೀವು ಬಿಡುಗಡೆ ಮಾಡಿಸ್ಕೋತಾರೆ. ನಾನೊಬ್ಬ ವ್ಯಾಪಾರಿ ಆದ್ರೆ ನಾನು ಅಲ್ಲಿಗೆ ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅದೆಲ್ಲ ದುಡ್ಡು ಕೊಟ್ಟಿರ್ತೀನಿ, ಬ್ಯಾಂಕಲ್ಲಿ ದುಡ್ಡು ಕೊಡ್ತೀನಿ, ಬ್ಯಾಂಕೇ ಇಂಪೋರ್ಟ್ ಮಾಡುತ್ತೆ. ನಾನು ಇಂಡಿವಿಜುವಲ್ ಆಗಿ ಬೇರೆ ವಸ್ತುಗಳು, ಉದಾಹರಣೆಗೆ ಯಾವುದೋ ಒಂದು ಮೆಡಿಕಲ್ ಕಿಟ್ ಇರ್ಬೋದು, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ಬೋದು, ನೀವೇನ್ ಮಾಡ್ತೀರಾ, ಸಪ್ಲೈಯರ್ಗೆ ದುಡ್ಡು ಕಳಿಸ್ತೀರಾ, ಅವ್ನು ಶಿಪ್ಮೆಂಟ್ ಮಾಡ್ತಾನೆ, ನಿಮ್ಮ ಹತ್ರ ಬಂದು ಸಿಗುತ್ತೆ, ನಿಮಗೆ ನೇರವಾಗಿ ಡೆಲಿವರಿ ಆಗುತ್ತೆ. ಚಿನ್ನ ಹಾಗಾಗೋದಿಲ್ಲ. ಮೊದಲನೇದಾಗಿ ನಾನು ರಿಜಿಸ್ಟರ್ಡ್ ಡೀಲರ್ ಆಗಿರ್ಬೇಕು ಸರ್ಕಾರದಲ್ಲಿ, ನಾನು ಇಂಡೆಂಟ್ ಕೊಡಬೇಕು SBIಗೆ, ಆ ಥರ ಯಾರು ನಿಗದಿತ ಬ್ಯಾಂಕ್ಗಳಿರ್ತವೆ ಅದಕ್ಕೆ ನಾನು ಇಂಡೆಂಟ್ ಕೊಡಬೇಕು, ದುಡ್ಡನ್ನ ಕೊಡಬೇಕು. ಆ ಬ್ಯಾಂಕ್ ಅದನ್ನು ಇಂಪೋರ್ಟ್ ಮಾಡುತ್ತೆ. ಆ ಬ್ಯಾಂಕ್ ಇಂಪೋರ್ಟ್ ಮಾಡಿ ನಾನು ಟ್ಯಾಕ್ಸ್ ಎಲ್ಲ ಕಟ್ಟದ ಮೇಲೆ ನನಗೆ ರಿಲೀಸ್ ಮಾಡುತ್ತೆ. ಅದು 24 ಕ್ಯಾರೆಟ್ ಬಿಸ್ಕೆಟ್ಸ್ ಅಲ್ಲೇ ಬರೋದು. ಆಮೇಲೆ ಈಗ ಹೇಳಿದ್ರಿ ನಾವು ಜಾಸ್ತಿಯನ್ನ ಆಮದು ಮಾಡ್ಕೋತೀವಿ ಚಿನ್ನ ಅಂತ. ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಫಾರ್ ಎಕ್ಸಾಂಪಲ್ KGF ಇತ್ತು, ಕೋಲಾರ ಇತ್ತು, ಆಮೇಲೆ ಹಟ್ಟಿ ಕೂಡ ಇದೆ. ಸೊ ಆದ್ರೂ ಕೂಡ ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋ ಅಷ್ಟು ಜಾಸ್ತಿ ಚಿನ್ನದ ಬೇಡಿಕೆ ಇದೆನಾ ಅಂತ, ನಮ್ಮಲ್ಲಿ ಉತ್ಪಾದನೆ ಅಷ್ಟು ಕಮ್ಮಿ ಇದೆನಾ ಚಿನ್ನ? ಖಂಡಿತವಾಗ್ಲಿ. ಈಗ ನೋಡಿ, KGF ಅನ್ನೋದು ಎಷ್ಟು ವರ್ಷಗಳು, 100 ವರ್ಷಗಳಲ್ಲಿ ಚಿನ್ನ ತೆಗೆದುಬಿಟ್ಟಿದ್ದಾರೆ. ಹಟ್ಟಿ ಈಗ್ಲೂ ತೆಗಿತಾ ಇದ್ದಾರೆ. ಈಗ ಬಹಳಷ್ಟು ಜನ ಹೇಳ್ತಾರೆ ಅಲ್ಲಿ ಚಿನ್ನದ ನಿಕ್ಷೇಪ ಸಿಕ್ತು, ಈ ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪ ಸಿಕ್ತು ಅಂತ ಅಂದ್ಬಿಟ್ಟು. ಚಿನ್ನ ಅಥವಾ ಲೋಹಗಳು ಭೂಮಿಯ ಒಳಗಡೆ ಎಲ್ಲಾ ಕಡೆ ಇದ್ದೇ ಇರ್ತವೆ. ಆದ್ರೆ ನಮಗೇನಪ್ಪಾ ಅಂತಂದ್ರೆ ಕಮರ್ಷಿಯಲ್ ವಯಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಅದನ್ನ ಗಣಿಗಾರಿಕೆ ಮಾಡಿ
ಅದಿರನ್ನ ತೆಗೆದು ಅದನ್ನ ಪ್ರಾಸೆಸ್ ಮಾಡಿ ಅಪ್ಪಟ ಚಿನ್ನ ತೆಗೆದುಕೊಳ್ಳೋದಕ್ಕೆ ನನಗೆ ಎಷ್ಟು ಖರ್ಚಾಗತ್ತೆ, ಮಾರುಕಟ್ಟೆನಲ್ಲಿ ಅದಕ್ಕೆ ಮಾರಿದಾಗ ಅಷ್ಟು ಬೆಲೆ ಸಿಗುತ್ತಾ ಇಲ್ಲ ಅನ್ನೋದನ್ನ ನೋಡ್ಕೊಂಡೇ ನಾನು ಗಣಿಗಾರಿಕೆ ಮಾಡ್ಬೇಕಾಗುತ್ತೆ. ಜಸ್ಟ್ ಬಿಕಾಸ್ ಅದು ಅವೈಲಬಲ್ ಇದೆ ಅಥವಾ ಸಿಗ್ತಾ ಇದೆ ಅಂತ ಗಣಿಗಾರಿಕೆ ಮಾಡಕ್ಕಾಗೋದಿಲ್ಲ. ಇತ್ತೀಚಿನ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಸರ್ಕಾರ ಏನ್ ಹೇಳ್ತು ಅಂತಂದ್ರೆ KGF ನ ಮತ್ತೆ ನಾವು ಪುನರಾರಂಭ ಮಾಡ್ತೀವಿ, ಅಲ್ಲಿ ಮತ್ತೆ ಚಿನ್ನ ತೆಗೆಯೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೇನಾಯ್ತಪ್ಪ ಅಂತಂದ್ರೆ ಅದು ಟೀಮ್ ಬಂದು ಅದು ಅಸೆಸ್ ಮಾಡ್ತು. ಅಸೆಸ್ ಮಾಡಿದಾಗ ಅದು ಏನ್ ಹೇಳ್ತಪ್ಪ ಅಂತಂದ್ರೆ ಅದು ತುಂಬಾ ಆಳಕ್ಕೆ ಹೋಗಿದೀವಿ ಅಥವಾ ಅಲ್ಲಿರೋ ಲಭ್ಯತೆ ಏನಿದೆ, ಅಂಶಗಳೇನಿದೆ ಅದನ್ನೆಲ್ಲ ನಾವು ಪರಿಗಣಿಸಿ ಅದನ್ನ ತೆಗೆದು ಪ್ರಾಸೆಸ್ ಮಾಡಿ ಅಪ್ಪಟ ಚಿನ್ನ ತಂದಾಗ ಇವತ್ತಿನ ಮಾರುಕಟ್ಟೆ ದರಕ್ಕೆ ಅದು ವರ್ಕೌಟ್ ಆಗಲ್ಲ.